ತಮಿಳುನಾಡು ವಿಧಾನಸಭಾ ಚುನಾವಣಾ ಅಖಾಡ ರಂಗೇರ್ತಾ ಇದೆ. ತಮಿಳುನಾಡು ಬಿಜೆಪಿಯಿಂದ ಚುನಾವಣಾ ಪ್ರಣಾಳಿಕೆ ರಿಲೀಸ್ ಆಗಿದೆ. ಕಾಂಗ್ರೆಸ್ನಂತೆ ಮನೆಯ ಯಜಮಾನಿಗೆ 2,000 ರೂಪಾಯಿ ಹಣ ಭರವಸೆಯನ್ನ ಬಿಜೆಪಿಯು ಕೂಡ ಕೊಟ್ಟಿರೋದು. ಯಾವ ಬಿಜೆಪಿ ಗ್ಯಾರಂಟಿ ಯೋಜನೆಗಳ ವಿರುದ್ಧ ಮಾತನಾಡುತ್ತೋ ಅದೇ ಬಿಜೆಪಿ ತಮಿಳುನಾಡಿನಲ್ಲಿ ಪ್ರತಿ ಮನೆಯ ಯಜಮಾನಿಗೆ 2,000 ರೂಪಾಯಿ ಹಣದ ಭರವಸೆಯನ್ನ ಕೊಟ್ಟಿದೆ. ಪ್ರತಿ ಮನೆಗೆ ವರ್ಷಕ್ಕೆ 3 ಉಚಿತ LPG ಸಿಲಿಂಡರ್ ಭರವಸೆಯನ್ನ ಕೊಟ್ಟಿದೆ. ರೈತರ ಅಭಿವೃದ್ಧಿಗೆ ಹಲವು ಯೋಜನೆಗಳು ಪ್ರಣಾಳಿಕೆಯಲ್ಲಿ ಉಲ್ಲೇಖ ಆಗಿದೆ. ಯುವಕರಿಗೆ ಉದ್ಯೋಗಾವಕಾಶ ಮತ್ತು ತಾಂತ್ರಿಕ ಶಿಕ್ಷಣಕ್ಕೆ ಒತ್ತು ನೀಡುವ ಭರವಸೆಯನ್ನ ಬಿಜೆಪಿ ಕೊಟ್ಟಿದೆ. ಡಿಎಂಕೆ ಪಕ್ಷಕ್ಕೆ ಪೈಪೋಟಿ ನೀಡುವಂತಿದೆ ಬಿಜೆಪಿಯ ಪ್ರಣಾಳಿಕೆ. ಕಡೆ ಡಿಎಂಕೆ, ಮತ್ತೊಂದು ಕಡೆ ಬಿಜೆಪಿ, ಮತ್ತೊಂದು ಕಡೆ ಟಿವಿಕೆ. ದೊಡ್ಡ ಮಟ್ಟದಲ್ಲಿನೇ ಇಲ್ಲಿ ಒಂಥರ ಜನರಿಗೆ ಆಸೆ ಹುಟ್ಟಿಸೋದಿದೆಯಲ್ಲ, ಆಸೆ ಹುಟ್ಟಿಸೋದು. ನಿಮ್ಗೆ ಅದನ್ನು ಕೊಡ್ತೀವಿ, ಇದನ್ನು ಕೊಡ್ತೀವಿ. ಬಿಜೆಪಿಗೆ ಓಟ್ ಹಾಕಿ, ಡಿಎಂಕೆ ಓಟ್ ಹಾಕಿ, ಟಿವಿಕೆಗೆ ಹಾಕಿ, ಜನರಿಗೆ ಆಸೆ ತೋರಿಸಿ ಗ್ಯಾರಂಟಿ ಯೋಜನೆಗಳನ್ನು ಘೋಷಣೆ ಮಾಡ್ತಾ ಇದ್ದಾರೆ. ಹೆಸರು ಮಾತ್ರ ಗ್ಯಾರಂಟಿ ಅಂತ ಇಟ್ಟಿಲ್ಲ, ಇವರು ಕಾಂಗ್ರೆಸ್ನವರು ಇಟ್ಟಿದ್ದಾರೆ. ಬಟ್ ನೋಡಿ, ಈಗ ಏನು ಡಿಎಂಕೆ ಘೋಷಣೆ ಮಾಡಿದೆಯೋ, ಯಾವ ರೀತಿಯಾಗಿ ಟಿವಿಕೆ ಘೋಷಣೆ ಮಾಡಿದೆಯೋ, ಕಾಂಗ್ರೆಸ್ ಯಾವ ರೀತಿಯಾಗಿ ಘೋಷಣೆ ಮಾಡಿದೆಯೋ ಬೇರೆ ಬೇರೆ ರಾಜ್ಯಗಳಲ್ಲಿ, ಅದೇ ರೀತಿಯಾಗಿ ಬಿಜೆಪಿ ಕೂಡ ಚುನಾವಣಾ ಪ್ರಣಾಳಿಕೆ ಹೆಂಗಿದೆ ಅಂತ ಅಂದರೆ ಬರೀ ಆಸೆ. ಈಗ ಪ್ರಣಾಳಿಕೆ ನೋಡಿನೇ ಓಟ್ ಹಾಕ್ಬಿಡ್ಬೇಕು. 3 ಪಕ್ಷಗಳು ಹಾಗೆ ಮಾಡಿದಾವೆ ಬಿಡಿ. ಕಾಂಗ್ರೆಸ್ನಂತೆಯೇ ಮನೆಯ ಯಜಮಾನಿಗೆ 2,000 ರೂಪಾಯಿ ಹಣ ಭರವಸೆಯನ್ನು ಕೊಟ್ಟಿದೆ ಬಿಜೆಪಿ. ಪ್ರತಿ ಮನೆಯ ಯಜಮಾನಿಗೆ 2,000 ರೂಪಾಯಿ ಕೊಡ್ತೀವಿ ಅಂತ ಹೇಳಿ ತಿಂಗಳಿಗೆ. ಪ್ರತಿ ಮನೆಗೆ ವರ್ಷಕ್ಕೆ 3 ಉಚಿತ LPG ಸಿಲಿಂಡರ್ ಭರವಸೆ ಕೊಟ್ಟಿದ್ದಾರೆ. ಈ ರೀತಿಯಾಗಿ ಆಸೆ ಹುಟ್ಟಿಸಿ ಓಟನ್ನು ಪಡೆದುಕೊಳ್ಳೋದು. ಅದಾದ ನಂತರ ನಮ್ಮ ಜನ ಅಭಿವೃದ್ಧಿ ಇಲ್ಲ, ರಸ್ತೆ ಆಗ್ತಾ ಇಲ್ಲ, ಕುಡಿಯೋದಕ್ಕೆ ನೀರು ಸಿಗ್ತಾ ಇಲ್ಲ, ಶಿಕ್ಷಣ ವ್ಯವಸ್ಥೆ ಸರಿ ಇಲ್ಲ, ಉದ್ಯೋಗ ಸಿಗ್ತಾ ಇಲ್ಲ ಅಂತ ಬಾಯಿ ಬಡ್ಕೋಬೇಕಷ್ಟೆ.